ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ತುಂಬ ಇಂಪಾರ್ಟೆಂಟ್ ಅಪ್ಡೇಟಿಂದ ಒಂದು ಬರ್ತಾ ಇದ್ದೇನೆ, ವೆರಿ ಇಂಪಾರ್ಟೆಂಟು. ದಯವಿಟ್ಟು ಈ ವಿಡಿಯೋವನ್ನು ಟಿಲ್ ದ ಎಂಡ್ ವಾಚ್ ಮಾಡಿ, ಓಕೆ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಇದರಲ್ಲಿ. ನಾಟ್ ಓನ್ಲಿ ಅಬೌಟ್ ಅಂದರೆ ಸೀಟು ಹಂಚಿಕೆ ಮಂಥನ, ಅದು ವರ್ಕ್ಶಾಪ್ ಬಗ್ಗೆ ಮಾತ್ರ ಅಲ್ಲ, ಕಂಪ್ಲೀಟ್ಲಿ ನಾನು ಹೇಳ್ತಾ ಇರೋದು ಇದು ತುಂಬ ಬೇರೆ ಬೇರೆ ವಿಷಯಗಳನ್ನು ಹೊಂದಿದೆ. ಟಿಲ್ ದ ಎಂಡ್ ಇದನ್ನು ವಾಚ್ ಮಾಡಿ, ಓಕೆ. ಫಸ್ಟ್ ಆಫ್ ಆಲ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು UGCET 2025 ಅಂತ ಹೇಳಿ ಒಂದು ಸೀಟು ಹಂಚಿಕೆ ಮಂಥನ ಅಂತ ಎಲ್ಲರಿಗೂ ಬಂದಿದೆ. ಅದರಲ್ಲಿ ಏನಿದೆ ಕೇಳಿದರೆ, ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಸ್ ಆರ್ಗನೈಸಿಂಗ್ ದ UGCET 2025 ಕೌನ್ಸಿಲಿಂಗ್ ವರ್ಕ್ಶಾಪ್. ಅಂದರೆ ಏನಿಲ್ಲ, ಇದೊಂದು ಇಂಟರಾಕ್ಟಿವ್ ಸೆಷನ್ ಇರುತ್ತೆ. ಇಂಟರಾಕ್ಟಿವ್ ಸೆಷನ್ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ಏನೇನಿದೆ, ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡಿದ ನಂತರ ಎಷ್ಟು ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ, ಕೌನ್ಸಿಲಿಂಗ್ ಯಾವ ಟೈಪ್ ಇರುತ್ತೆ, ನೀವು ಕಾಲೇಜ್ ಆಪ್ಷನ್ ಎಂಟ್ರಿನ ಹೇಗೆ ಮಾಡಬೇಕು, ಫಸ್ಟ್ ರೌಂಡ್ ನಂತರ ಯಾವ ಚಾಯ್ಸಸ್ಗಳಿರುತ್ತೆ, ಸೆಕೆಂಡ್ ರೌಂಡ್ ನಂತರ ಎಷ್ಟು ಚಾಯ್ಸ್ಗಳಿರುತ್ತೆ, ಥರ್ಡ್ ರೌಂಡ್ ನಂತರ ಏನು ಮಾಡಬೇಕು, ಈಗ ಫೀಸ್ ರಿಫಂಡ್ ಇಲ್ಲ ಅಂತ ಹೇಳಿದ್ರೆ ಯಾವಾಗ ರಿಫಂಡ್ ಇಲ್ಲ, ಅದೆಲ್ಲದರ ಕಂಪ್ಲೀಟ್ ವರ್ಕ್ಶಾಪ್ ಅಷ್ಟೇ. ದಿಸ್ ಇಸ್ ಜಸ್ಟ್ ಅ ವರ್ಕ್ಶಾಪ್. ಇದೇನು ಕಂಪಲ್ಸರಿಯಾಗಿ ನೀವು ಇದನ್ನು ಅಟೆಂಡ್ ಮಾಡಬೇಕು ಅಂತಿಲ್ಲ, ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಕೇಳಿದರೆ, ಪ್ರಸನ್ನ ಕುಮಾರ್ ಸರ್ ಅವರು ಹೇಳಿದ ಪ್ರಕಾರ ಈ ವರ್ಷ ಮೇ ಬಿ 3 ರೌಂಡ್ಸ್ಗಿಂತ ಜಾಸ್ತಿ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಮಾಡೋ ಚಾನ್ಸಸ್ ಇದೆ. ಒಂದು ಇದರಲ್ಲಿ ಹೇಳಿದಾಗ, ಅಂದರೆ ಯೂಟ್ಯೂಬ್ನ ಇದರಲ್ಲಿ ಹೇಳಿದಾಗ ಅವ್ರು ಏನು ಹೇಳಿದ್ದಾರೆ, ಅನ್ಲಿಮಿಟೆಡ್ ಅಂತ ಹೇಳಿದ್ದಾರೆ. ಬಟ್ ಅನ್ಲಿಮಿಟೆಡ್ ಅಂದರೆ ದರ್ ಇಸ್ ಅ ಲಿಮಿಟೇಷನ್. ಅಂದರೆ AICT ಅವರು ಹೇಳಿದಂಥ ಡೇಟಿಂದ ಒಂದು 10 days ಪ್ರಯರ್ ಒಳಗಡೆ ಎಲ್ಲದನ್ನು ಮುಗಿಸ್ತಾರಂತೆ. ಸೊ ಬಟ್ ಇನ್ನೂ ಅದರಿಂದ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಬರಲಿಲ್ಲ. ಮೇ ಬಿ 3ಗಿಂತ ಜಾಸ್ತಿ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಮಾಡ್ಬೋದು. ಆ್ಯಂಡ್ ಮತ್ತು ಲಾಸ್ಟ್ ಇಯರ್ ಏನಾಗಿತ್ತು, 3 ರೌಂಡ್ಸಿಗೆ ಹೋದರೆ, 3rd ರೌಂಡಿಗೆ ಹೋದರೆ ನೀವು ಕಂಪಲ್ಸರಿ ಜಾಯ್ನ್ ಆಗಬೇಕು ಅಂತಿದ್ದಿತ್ತು. ಬಟ್ ಈ ವರ್ಷ ಏನಾದರೂ ಚೇಂಜಸ್ಗಳು ಮಾಡ್ತಾರೋ ಅನ್ನೋದನ್ನು ನಾವಿನ್ನು ಕಾದು ನೋಡಬೇಕಷ್ಟೇ, ಆಯಿತಾ. ಸೊ ಈ ಮಂಥನದಲ್ಲಿ ಏನಿದೆ ಅಂತ ಕೇಳಿದರೆ, ನಿಮಗೆ ಇಂಥ ಕಾಲೇಜಲ್ಲಿ ಲೈಕ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಗೌರ್ಮೆಂಟ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಪಾಲಿಟೆಕ್ನಿಕ್ ಕಾಲೇಜಸಲ್ಲಿ ನಡೀತದೆ. ಇಲ್ಲಿ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಂಬೇಡ್ಕರ್, ಶ್ರೀ ಜಯಚಾಮರಾಜೇಂದ್ರ, ಅದು ಬಿಟ್ಟರೆ ನ್ಯಾಷನಲ್, PS, ಮಲ್ನಾಡು, ಬಸವೇಶ್ವರ, PDA, ಇದೆಲ್ಲ ಕಾಲೇಜ್ಗಳಲ್ಲಿ ನಿಮ್ಗೆ ಏನು ನಡೀತದೆ, ಮಂಥನ ಅಂದರೆ ಲೈಕ್ ವರ್ಕ್ಶಾಪ್. ಇದೇನು ಕಂಪಲ್ಸರಿ ಅಲ್ಲ ಸ್ಟೂಡೆಂಟ್ಸ್, ನೀವು ಅಟೆಂಡ್ ಮಾಡಲೇಬೇಕು ಅಂತ ಕಂಪಲ್ಸರಿ ಅಲ್ಲ, ಆಯಿತಾ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಏನು ಹೇಳ್ತಾರೆ, ನೀವು ರಿಜಿಸ್ಟರ್ ಮಾಡಬೇಕಂತೆ. ಕ್ಯಾಂಡಿಡೇಟ್ಸ್ ಆ್ಯಂಡ್ ಪೇರೆಂಟ್ಸ್ ಆರ್ ಎನ್ಕರೇಜ್ ಟು ಮೇಕ್ ದ ಮೋಸ್ಟ್ ಆಫ್ ದಿಸ್ ಅಪಾರ್ಚುನಿಟಿ. ಅಂದರೆ ಶನಿವಾರ, ಅಂದರೆ ನಾಳೆ 28th ಜುಲೈ 9:30 AM, ಜೂನ್ ಸಾರಿ ನಾಟ್ ಜುಲೈ, 9:30 AM, ಓಕೆ. ಸೊ ಇಲ್ಲಿ ನಿಮಗೆ ಇದಿರುತ್ತೆ, ಮಂಥನ ನಡೀತದೆ, ಓಕೆ. ಸೊ ಮೇ ಬಿ ಎಲ್ಲ ಕಡೆನೂ ಪ್ರಸನ್ನ ಕುಮಾರ್ ಸರ್ ಹೋಗ್ಲಿಕ್ಕೆ ಆಗೋದಿಲ್ಲ. ಮೇ ಬಿ ಒಂದು ಡಿಸ್ಪ್ಲೇನ ಹಾಕಿ, ಡಿಸ್ಪ್ಲೇಲಿ ನಿಮ್ಗೆ ಇದು ಮಾಡ್ಬೋದು, ಮಂಥನಗಳಿರುತ್ತೆ. ಬೇಕಂತಿದ್ದವ್ರು ಹೋಗ್ಬೋದು. ನನ್ನ ಕೌನ್ಸಿಲಿಂಗ್ ಗ್ರೂಪಲ್ಲಿ ಇದ್ದವರಿಗೆ ನಾನು ಗೈಡ್ ಮಾಡ್ತೇನೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಯಾರಾದರೂ ಫ್ರೀ ಇದ್ದರೆ ಇದಕ್ಕೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಕಂಪಲ್ಸರಿ ಇಲ್ಲ, ಆಯಿತಾ. ಎರಡನೇ ಪಾಯಿಂಟು ವೆರಿ 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 ಇಂಪಾರ್ಟೆಂಟು, ಯಾರ್ಯಾರು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಫೇಲ್ ಆಗಿದ್ದೀರಾ ಫಸ್ಟ್ ಟೈಮ್ ನಿಮ್ಮ ಹತ್ರ ರೂರಲ್ ಇದ್ದಿತ್ತು, ಕನ್ನಡ ಇದ್ದಿತ್ತು, ಅಥವಾ ಬೇರೆ ಕಾಸ್ಟು, ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಆಗದೇ ಇದ್ದರೆ ಇನ್ನೂ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟು. ಇನ್ನೂ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಏನಂತ ಕೇಳಿದರೆ, ನೀವು ಅಪ್ಲೋಡ್ ಮಾಡ್ಬೋದು, ಅಂದರೆ ಆನ್ಲೈನಲ್ಲಿ ಅಲ್ಲ. ಏನು ಹೇಳ್ತಾರೆ, ಇವತ್ತು ಅಥವಾ ನಾಳೆಗೆ ಒಂದು ಲಿಂಕನ್ನು ರಿಲೀಸ್ ಮಾಡ್ತಾರೆ. ಆ ಲಿಂಕಲ್ಲಿ ನೀವು ಸ್ಲಾಟನ್ನು ಬುಕ್ ಮಾಡ್ಕೊಳ್ಬೇಕು. ಸ್ಲಾಟನ್ನು ಬುಕ್ ಮಾಡಿಕೊಂಡು ಮಲ್ಲೇಶ್ವರಂ ಆಫೀಸಿಗೆ ಹೋಗಬೇಕು. 2 to 5, ಫ್ರಾಮ್ 2, 3, 4, 5 ಇಷ್ಟು ದಿನ ನಿಮಗೆ ಇದಿರುತ್ತೆ, ಏನು ಅಲ್ಲಿ ಹೋಗಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ಬೋದಂತೆ, ಆಯಿತಾ. ಇದು ಪ್ರಸನ್ನ ಕುಮಾರ್ ಸರ್ ಹೇಳಿದ್ದು. ಯಾರ್ಯಾರು ರೂರಲ್ ಸರ್ಟಿಫಿಕೇಟ್ ಇದ್ದು, ಕನ್ನಡ ಮೀಡಿಯಮ್ ಇದ್ದು, ಯಾರ್ಯಾರಿಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ ಆ ಟೈಮಲ್ಲಿ, ಅಥವಾ ಹೈದರಾಬಾದ್ ಕರ್ನಾಟಕ ಇದ್ದು, ಅವ್ರಿಗೆಲ್ಲರಿಗೂ ಹೇಳ್ತಾ ಇರೋದು, ದಯವಿಟ್ಟು ಇವಾಗಾದರೂ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಅಂದರೆ ಆನ್ಲೈನ್ ಅಲ್ಲ, ನೀವು KEA ಆಫೀಸಿಗೆ ಹೋಗಬೇಕು ಮಲ್ಲೇಶ್ವರಂಗೆ. ಬಟ್ ಫಸ್ಟಿಗೆ ಸ್ಲಾಟನ್ನು ಬುಕ್ ಮಾಡ್ಕೊಳ್ಬೇಕು. ಆ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿಕ್ಕೆ ಇವತ್ತು ಅಥವಾ ನಾಳೆ ಲಿಂಕನ್ನು ಕೊಡ್ತಾರೆ, ಅಲ್ಲಿ ನೀವು ಲಿಂಕಲ್ಲಿ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ. ಪ್ಲಸ್ ಯಾರ್ಯಾರದ್ದು ವೆರಿಫೈ ಆಗಿಲ್ಲ, ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಂದಾಗ ಕೆಲವರು ಇದು ಮಾಡಿದ್ದಾರೆ, ರೂರಲ್ ಸರ್ಟಿಫಿಕೇಟನ್ನು ಕನ್ನಡ ಮೀಡಿಯಂ, ಬಟ್ ಅಲ್ಲಿ ಕ್ಲೇಮ್ ಆಗದೇ ಇದ್ದವರು ಕೂಡ ದಯವಿಟ್ಟು ನೀವು ಕೂಡ ಬುಕ್ ಮಾಡ್ಕೊಂಡು ಹೋಗಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ರಿಸರ್ವೇಷನ್ ನಿಮ್ಗೆ ಒಳ್ಳೆ ಕಾಲೇಜನ್ನು ಕೊಡಿಸುತ್ತೆ, ಒಳ್ಳೆ ಬ್ರ್ಯಾಂಚನ್ನು ಕೊಡಿಸುತ್ತೆ. ಇದು ಸೆಕೆಂಡ್ ಒನ್. ಮತ್ತು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳು ಏನು ಮಾಡಬೇಕು ಅಂತ ಕೇಳಿದರೆ, ನಿಮಗೆ ರೂರಲ್ ಸರ್ಟಿಫಿಕೇಟನ್ನು ಕ್ಲೇಮ್ ಮಾಡಬೇಕು ಅಂತಿದ್ರೆ ಕಂಪಲ್ಸರಿ ನೀವು ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ NCLCನ ಸಬ್ಮಿಟ್ ಮಾಡಲೇಬೇಕು, ಓಕೆ. NCLC ಸಬ್ಮಿಟ್ ಮಾಡಿದರೆ ಮಾತ್ರ ನಿಮಗೆ ರೂರಲ್ ಸರ್ಟಿಫಿಕೇಟನ್ನು ಅವರು ರೂರಲನ್ನು ಕನ್ಸಿಡರ್ ಮಾಡ್ತಾರೆ, ಅದರ್ವೈಸ್ ರೂರಲ್ ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೆ ಎಲ್ಲ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು NCLC ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಲೇಬೇಕು. ನೀವು ರೂರಲನ್ನು ಇದು ಮಾಡ್ತಾಯಿದ್ರೆ, ಏನು ರೂರಲ್ ಕ್ಯಾಂಡಿಡೇಟ್ ಅಂದರೆ ಕ್ಲೇಮ್ ಮಾಡ್ತಾಯಿದ್ರೆ ರೂರಲ್ ರಿಸರ್ವೇಷನ್ನ ಕಂಪಲ್ಸರಿ NCLC ಸಬ್ಮಿಟ್ ಮಾಡಲೇಬೇಕು. ಇದು ಜನರಲ್ ಮೆರಿಟ್ ಅವರಿಗೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ, 2 to 5ವರೆಗೆ ಯಾರ್ಯಾರು ರೂರಲ್ಲು ಕನ್ನಡ ಮೀಡಿಯಮ್ ಇನ್ನೂ ಸಬ್ಮಿಟ್ ಮಾಡಿಲ್ಲ ಅವರಿಗೆ 5ವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಂದರೆ ಮೀನಿಂಗ್ ಅಲ್ಲಿ ಅವರಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಡೌಟ್ ಅಲ್ಲ, ಪಕ್ಕ ಸ್ಟಾರ್ಟ್ ಆಗೋದಿಲ್ಲ. ಯಾಕಂದರೆ 2 to 5 ಅವರೆಲ್ಲ ಅಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ, ಡಾಕ್ಯುಮೆಂಟ್ ವೆರಿಫೈ ಮಾಡಲಿಕ್ಕೆ. ಆ ಟೈಮ್ ಇನ್ ಬಿಟ್ವೀನಲ್ಲಿ ಇದು ಮಾಡೋದಿಲ್ಲ, ಏನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದಿಲ್ಲ. ಸೊ
ಇದನ್ನು ನೋಡಿದರೆ ನನ್ನ ಪ್ರಕಾರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು 5th ನಂತರ. ಯು ಹ್ಯಾವ್ ಇವತ್ತು 27 ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇನ್ನೂ ಒಂದು 1 ವೀಕ್ ಆಫ್ ಟೈಮ್ ನಿಮ್ಗೆ ಖಂಡಿತ ಇದೆ. ಅರ್ಥ ಆಯ್ತಾ? ಇನ್ನೂ 1 ವೀಕ್ ಟೈಮ್ ಇದೆ. ನಾಳೆ ಸ್ಟಾರ್ಟ್ ಆಗುತ್ತೆ, ನಾಡಿದ್ದು ಸ್ಟಾರ್ಟ್ ಆಗುತ್ತೆ ಇಲ್ಲ, ಪಕ್ಕಾ 5th ಮೇಲ್ಗಡೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು. ಸ್ಟಾರ್ಟ್ ಆದರೂ ಯಾಕಂದರೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಲಿಲ್ಲ, ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸು ರಿಲೀಸ್ ಮಾಡ್ಬೋದು. ಮತ್ತು ನೀಟಿಂದನೂ ಕೂಡ ಅವರಿಗೆ ಸ್ಟೇಟ್ ಇದು ಬರಲಿಲ್ಲ, ರ್ಯಾಂಕ್ ಬರಲಿಲ್ಲ. ಸ್ಟೇಟ್ ರ್ಯಾಂಕ್ ಲೀಸ್ಟ್ ಬರುವವರೆಗೂ ಕೂಡ ಅವರು ಇದು ಮಾಡಲಿಕ್ಕೂ ಆಗೋದಿಲ್ಲ, KCETನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವೆರಡು ಕಂಬೈನ್ಡ್ ಕೌನ್ಸಿಲಿಂಗ್ ಆಗೋದು. ನೀಟ್ ಅಂದರೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್, ಕರ್ನಾಟಕ ಸ್ಟೇಟ್ ಕೋಟಾವನ್ನು ಮೆಡಿಕಲ್ ಇದು KEA ಕಡೆಯಿಂದ ಆಗೋದು. ಅದಕ್ಕೆ ಎರಡು ಕೂಡ ಕಂಬೈನ್ಡ್ ಆಗಿರ್ಲಿಕ್ಕೆ ಹೋಗಿ ಅವರದ್ದು ಬರುವವರೆಗೂ KCET ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಇದು. ಸೊ ಆ್ಯಂಡ್ ಒನ್ ಮೋರ್ ಥಿಂಗು 2 to 5ವರೆಗೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನಲ್ಲಿ ಇರಲಿಕ್ಕೆ ಹೋಗಿ 5ವರೆಗೂ ಸ್ಟಾರ್ಟ್ ಆಗೋದು ಇಲ್ಲ. 5th ನಂತರ ಮೇ ಬಿ 6th 7th ಆವಾಗ ಸ್ಟಾರ್ಟ್ ಆಗುತ್ತೆ. ಓಕೆ, ಇದಿಷ್ಟು ಅಪ್ಡೇಟ್ಗಳು ಯಾರ್ಯಾರು ಅಪ್ಲೋಡ್ ಮಾಡಿಲ್ಲ ದಯವಿಟ್ಟು ಆದಷ್ಟು ಬೇಗ ಅಪ್ಲೋಡ್ ಮಾಡಿ. ಲಾಸ್ಟ್ ಚಾನ್ಸ್ ಅಂತ ಹೇಳಿದ್ದಾರೆ. ಲಾಸ್ಟ್ ಅಂದರೆ ಲಾಸ್ಟು, ಇನ್ನು ಮತ್ತೆ ಚಾನ್ಸ್ ಕೊಡೋದಿಲ್ಲ. ಆಯಿತಾ? ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಆಗಿರುತ್ತೆ ಸ್ಟೂಡೆಂಟ್ಸು. ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್ಗಳು ಯಾರ್ಯಾರು ನಮ್ಮ ಏಕಲವ್ಯ ಗ್ರೂಪಲ್ಲಿ ಇದ್ದೀರಾ, ಕೌನ್ಸಿಲಿಂಗ್ ಪ್ರಾಸೆಸ್ ಆಗ್ತಾ ಇದೆ. ಈ ಮಂತ್ ಎಂಡ್ ಒಳಗಡೆ ಎಲ್ಲರದ್ದು ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಜನರಲ್ ಮೆರಿಟ್ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಸ್ಗಳು ಮತ್ತು ಕೆಲವೊಂದಿಷ್ಟು ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು ಬಿಟ್ಟರೆ ಮತ್ತೆ ಎಲ್ಲರೂ ಆಲ್ಮೋಸ್ಟ್ ಆಗಿದೆ. ಆಲ್ಮೋಸ್ಟ್ 200 ಸ್ಟೂಡೆಂಟ್ಸ್ಗಳದ್ದು ಕೌನ್ಸಿಲಿಂಗ್ ಮುಗಿದಿದೆ. ಈ ಮಂತ್ ಒಳಗಡೆ ಎಲ್ಲರದ್ದು ಪರ್ಸನಲ್ ಗೈಡೆನ್ಸ್ ಮುಗಿತಾರೆ. ಓಕೆ, ನೋ ನೀಡ್ ಟು ವರಿ ಆ್ಯಂಡ್ ಯು ಹ್ಯಾವ್ ಅ ಟೈಮ್. ಓಕೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಆಗಿರುತ್ತೆ. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.